ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ವರ್ಸ್ಟ್ ವೀಕ್ ಫಾರ್ ಮಾರ್ಕೆಟ್ಸ್ ಸಿನ್ಸ್ ಜೂನ್ 2022. ಮಾರ್ಕೆಟ್ಸ್ ಇವತ್ತು ಡೌನ್ ಇತ್ತು, 1% ಡೌನ್ ಆಗಿ ಕ್ಲೋಸ್ ಆಗಿದೆ. ಹಾಗೂ ನಿನ್ನೆ ನಿಮಗೆ ಗೊತ್ತಿದ್ದಾಗೆ 2% ಡೌನ್ ಆಗಿತ್ತು. ಇದು ವರ್ಸ್ಟ್ ವೀಕ್ ಇನ್ ಇಂಡಿಯನ್ ಮಾರ್ಕೆಟ್ಸ್ ಸಿನ್ಸ್ ಜೂನ್ 2022. ಈ ವಾರ ನಿಫ್ಟಿ 4.3% ಬಿದ್ದಿದೆ. ಹಾಗೂ ಲಾಸ್ಟ್ 3 ಟ್ರೇಡಿಂಗ್ ಡೇಸಲ್ಲಿ FIIs ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ 30,614 ಕೋಟಿ ವರ್ತ್ ಶೇರ್ಸನ್ನು ಸೇಲ್ ಮಾಡಿದ್ದಾರೆ. ಹಾಗೂ ಮೆಜಾರಿಟಿ ಈ ದುಡ್ಡು ಚೈನೀಸ್ ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ ಆಗಿದೆ. ನ್ಯೂಸ್ ನಂಬರ್ 2. ಹ್ಯುಂಡೈ ಮೋಟರ್ ಇಂಡಿಯಾ IPO ಲೈಕ್ಲಿ ಫ್ರಮ್ 14th October. ಹ್ಯುಂಡೈ ಮೋಟರ್ಸ್ ಇಂಡಿಯಾದು 25,000 ಕೋಟಿ IPO ಮೋಸ್ಟ್ ಪ್ರಾಬ್ಲಿ 14ನೇ ತಾರೀಕಿಂದ 16ನೇ ತಾರೀಕು ಅಕ್ಟೋಬರ್ ಲಾಂಚ್ ಆಗುತ್ತೆ. ಹಾಗೂ ಇದು ಲಾರ್ಜೆಸ್ಟ್ IPO ಇನ್ ಇಂಡಿಯಾ ಆಗುತ್ತೆ. ಬಿಕಾಸ್ 25,000 crores ಇವತ್ತರೆಗೆ ಯಾವ IPOಲು ಕರೆಕ್ಟ್ ಆಗಿಲ್ಲ. ರಿಪೋರ್ಟ್ಸ್ ಪ್ರಕಾರ ಈ ಡೇಟ್ಸ್ ಇನ್ನೂ ಫೈನಲ್ ಆಗಿಲ್ಲ. ಯಾಕಂದರೆ ಈ ಮಿಡಲ್ ಈಸ್ಟಲ್ಲಿ ಆ ವಾರ್ ಸಿಚುವೇಶನನ್ನು ಅವರು ಚೆಕ್ ಮಾಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅದ್ರ ಪ್ರಕಾರ ಡೇಟ್ಸನ್ನು ಫೈನಲೈಸ್ ಮಾಡ್ತಾರೆ. ಆ್ಯಕ್ಚುಲಿ ಇನ್ನೊಂದು ತಿಂಗಳು ಹಿಂದೆನೇ ಅವರು ಲಾಂಚ್ ಮಾಡಿದರೆ ಅದು ತುಂಬ ಒಳ್ಳೆ ಸೆಂಟಿಮೆಂಟ್ ಇತ್ತು ಮಾರ್ಕೆಟಲ್ಲಿ. ಆವಾಗ ಇನ್ನೂ ಒಳ್ಳೆ ಸಬ್ಸ್ಕ್ರಿಪ್ಷನ್ ಆಗ್ತಿತ್ತು ಅವರಿಗೆ. IPO ಇದು ಕಂಪ್ಲೀಟ್ಲಿ ಆಫರ್ ಫಾರ್ ಸೇಲು. ಹಾಗೂ LIC IPOಕ್ಕಿಂತ ದೊಡ್ಡದಾಗಿರುತ್ತೆ ಈ ಪರ್ಟಿಕ್ಯುಲರ್ ಆಫರು. ಪ್ರೈಸ್ ಬ್ಯಾಂಡು ಮತ್ತು ಡೇಟ್ಸು ನೆಕ್ಸ್ಟ್ ವೀಕು ಅನೌನ್ಸ್ ಮಾಡ್ತಾರೆ. ನ್ಯೂಸ್ ನಂಬರ್ 3. ಸ್ವಿಗ್ಗಿ ಗೆಟ್ಸ್ ಶೇರ್ ಹೋಲ್ಡರ್ಸ್ ಎಸ್ ಟು ಇನ್ಕ್ರೀಸ್ IPO ಸೈಜ್. ಸ್ವಿಗ್ಗಿ ಅವರ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ಅಂತ ನಿನ್ನೆ ಮಾಡಿದರು. ಅದರಲ್ಲಿ ಶೇರ್ ಹೋಲ್ಡರ್ಸ್ ಅವರಿಗೆ ಅಪ್ರೂವಲ್ ಕೊಟ್ಟಿದ್ದಾರೆ. ಅವರ ಫ್ರೆಶ್ ಇಶ್ಯೂವನ್ನು ಜಾಸ್ತಿ ಮಾಡಲಿಕ್ಕೆ 3,750 crores 5,000 ಕೋಟಿವರೆಗೂ ಅವರು ಕಲೆಕ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗೂ ಇದು ಬರೀ ಪ್ರೈಮರಿ ಇಶ್ಯೂ ಅಥವಾ ಫ್ರೆಶ್ ಇಶ್ಯೂ ಜಾಸ್ತಿ ಮಾಡಿದ್ದಾರೆ. ಆಫರ್ ಫಾರ್ ಸೇಲ್ ಸೇಮ್ ಇರುತ್ತೆ, 6,664 ಕೋಟಿ. ಸೊ ಟೋಟಲ್ ಮೋಸ್ಟ್ಲಿ ಕಲೆಕ್ಷನ್ ಆಗೋದು 11,664 crores ಆಗ್ಬೋದು ಈ IPO ಅಲ್ಲಿ. ಹಾಗೂ ಯಾಕೆ ಇಷ್ಟು ದೊಡ್ಡ ಅಮೌಂಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಆದಷ್ಟು ಕಾಂಪಿಟೇಷನನ್ನು ಫೇಸ್ ಮಾಡಲಿಕ್ಕೆ ಆಗಲಿ ಅಂತ. ಯಾಕಂದರೆ ತುಂಬ ಹೆವಿ ಕಾಂಪಿಟೇಷನ್ ಇದೆ. ಝೊಮ್ಯಾಟೊ ಮತ್ತು ಫ್ಲಿಪ್ಕಾರ್ಟು, ಟಾಟಾ ಬಿಗ್ ಬಾಸ್ಕೆಟ್ ಇವ್ರದ್ದೆಲ್ಲನೂ ಒಂದೇ ಸೆಕ್ಟ್ರಲ್ಲಿ, ಎಸ್ಪೆಷಲಿ ಕ್ವಿಕ್ ಕಾಮರ್ಸ್ ಸೆಕ್ಟರ್ ಅಂದರೆ ಫಾಸ್ಟಾಗಿ ಡೆಲಿವರಿ ಮಾಡೋದು, ಆ ಒಂದು ಸೆಕ್ಟರು ತುಂಬ ಕಾಂಪಿಟೇಷನ್ ಇದೆ ಅದರಲ್ಲಿ. ನ್ಯೂಸ್ ನಂಬರ್ 4. ಮಹೀಂದ್ರ ಟಾರ್ಗೆಟ್ ಪ್ರೈಸ್ ಇನ್ಕ್ರೀಸ್ಡ್. ನಿನ್ನೆ ತುಂಬ ಒಳ್ಳೆ ಬುಕ್ಕಿಂಗ್ಸ್ ಆಯಿತು. 1.76 lakh ಬುಕ್ಕಿಂಗ್ಸ್ ಆಗಿದೆ ಥಾರ್ ರಾಕ್ಸಿಗೆ. ಇದು ಮಹೀಂದ್ರ ಅದು ಹೊಸ ಕಾರು. 60 ನಿಮಿಷದಲ್ಲೇ ಇಷ್ಟು ಬುಕ್ಕಿಂಗ್ಸ್ ಆಗಿದೆ. ಅದಕ್ಕೋಸ್ಕರನೇ ಬ್ರೋಕರೇಜ್ ಕಂಪ್ನೀಸ್ ಇನ್ವೆಸ್ಟೆಕ್ಕು, ನಮ್ಮೂರಾ, ಮಾರ್ಗನ್ ಸ್ಟ್ಯಾನ್ಲಿ ಎಲ್ಲ ಬುಲ್ಲಿಶ್ ಸ್ಟ್ಯಾನ್ಸನ್ನು ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಮಹೀಂದ್ರ ಸ್ಟಾಕ್ ಮೇಲೆ. ಇನ್ವೆಸ್ಟೆಕ್ ಅವ್ರು ಹೇಳಿದ್ದಾರೆ ಬೈ ರೇಟಿಂಗ್ ಕೊಡ್ತಾ ಇದ್ದಾರೆ 3,220 per ಶೇರು. ಇವತ್ತಿನ ಕ್ಲೋಸಿಂಗ್ ಪ್ರೈಸು ಬಿದ್ದ ಮೇಲೆ ಪ್ರೈಸು 3,017 ಆಗಿದೆ. ಅಂದರೆ 7% ರ್ಯಾಲಿ ಆಗ್ಬೋದಂತ ಇವ್ರು ಹೇಳ್ತಾ ಇದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿನೂ ಓವರ್ ವೇಟ್ ರೇಟಿಂಗ್ ಕೊಟ್ಟಿದ್ದಾರೆ. ಟಾರ್ಗೆಟ್ ಪ್ರೈಸ್ 3,304, ಅಂದರೆ 10% ಇವತ್ತಿನ ರೇಟ್ಗಿಂತ ಜಾಸ್ತಿ. ಹಾಗೂ ಸೆಪ್ಟೆಂಬರ್ ಫಿಗರ್ಸು ಮಹೀಂದ್ರ ಅನೌನ್ಸ್ ಮಾಡಿದರು. 24% ಗ್ರೋತ್ ಆಗಿದೆ ಕಂಪೇರ್ ಟು ಲಾಸ್ಟ್ ಇಯರು SUV ಸೇಲ್ಸಲ್ಲಿ. ಹಾಗೂ ಎಕ್ಸ್ಪೋರ್ಟ್ ಫಿಗರ್ಸು ತುಂಬ ಚೆನ್ನಾಗಿತ್ತು, 25% ಜಾಸ್ತಿ ಆಗಿದೆ ಟು 3,027 ಯೂನಿಟ್ಸ್ ಇನ್ ಸೆಪ್ಟೆಂಬರ್. ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸು. ಫೌಂಡರ್ ಆಫ್ ಇಂಡಿಗೋ ಏರ್ಲೈನ್ಸು ರಾಕೇಶ್ ಗಂಗ್ವಾಲ್ ಅವರು 887 ಕೋಟಿ ವರ್ತ್ ಶೇರ್ಸನ್ನು US ಏರ್ಲೈನ್ ಕಂಪ್ನಿ ಸೌತ್ ವೆಸ್ಟ್ ಏರ್ಲೈನ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗೂ ಅವರನ್ನು ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲೂ ಇನ್ಕ್ಲೂಡ್ ಮಾಡಿದ್ದಾರೆ, ಅಪಾಯಿಂಟ್ ಮಾಡಿದ್ದಾರೆ. ಸೊ ದಟ್ ಲೀಡರ್ಶಿಪ್ ಹಾಗೂ ಸ್ಟ್ರಾಟಜಿ ಚೇಂಜಸ್ ಮಾಡಲಿಕ್ಕೆ ಆಗಲಿ ಅಂತ. ಅವೆನ್ಯೂ ಸೂಪರ್ ಮಾರ್ಟ್ ಅಥವಾ ಡಿ ಮಾರ್ಟ್ ಅಂತ ಏನು ಕರಿತೀವಿ, 14% ಅವರ ರೆವೆನ್ಯೂ ಜಾಸ್ತಿ ಆಗಿದೆ, 14,050 crores ಈ ಕ್ವಾರ್ಟರಿಗೆ. ಇದು ಪ್ರಿಲಿಮಿನರಿ ಫಿಗರ್ಸು. ಫೈನಲ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇನ್ನೊಂದು ಕೆಲವು ದಿವಸಲ್ಲೂ ಅನೌನ್ಸ್ ಮಾಡ್ತಾರೆ. ಹಾಗೂ ಬ್ರೋಕರೇಜ್ ಕಂಪ್ನೀಸ್ ಕೆಲವರು ಬುಲ್ಲಿಶ್ ಆಗಿದ್ದಾರೆ ಇದ್ರ ಮೇಲೆ, ಕೆಲವರು ಬೇರಿಶ್ ಆಗಿದ್ದಾರೆ. ಯಾಕಂದರೆ ಕಂಪ್ನಿ ಗ್ರೋತು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಓವರ್ ವೇಟ್ ರೇಟಿಂಗ್ ಕೊಟ್ಟಿದ್ದಾರೆ. ಟಾರ್ಗೆಟ್ ಪ್ರೈಸ್ 5,769 ಅಂತ. ಗೋಲ್ಡ್ಮನ್ ಸ್ಯಾಕ್ಸು ಸೆಲ್ ರೇಟಿಂಗ್ ಕೊಟ್ಟಿದ್ದಾರೆ 4,050 ಅಂತ ಟಾರ್ಗೆಟ್ ಪ್ರೈಸ್ ಇಟ್ಟಿದ್ದಾರೆ. ಶೇರ್ಸ್ ಇವತ್ತು 4% ಡೌನ್ ಆಗಿ 4,737 ಕ್ಲೋಸ್ ಆಗಿದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 236 ಪಾಯಿಂಟ್ ಡೌನು, 25,015 ಕ್ಲೋಸ್ ಆಯಿತು, 0.93% ಡೌನು. ಸೆನ್ಸೆಕ್ಸು 809 ಪಾಯಿಂಟ್ ಡೌನು, 81,688 ಕ್ಲೋಸ್ ಆಯಿತು. ಆ್ಯಕ್ಚುಲಿ ಇವತ್ತು ಲೋಯೆಸ್ಟು 25,000ಕ್ಕಿಂತ ಕಮ್ಮಿ ಹೋಗಿತ್ತು, 24,967ವರೆಗೂ. ಆದರೆ ಅಟ್ಲೀಸ್ಟು 25,000 ಮಾರ್ಕಿಂತ ಜಾಸ್ತಿ ಲೆವೆಲಲ್ಲಿ ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಇನ್ಫೋಸಿಸ್ 1.31% ಅಪ್ಪು,
ONGC 1.1% up, HDFC Life 0.93% up. Top losers Mahindra Mahindra 3.59% down, Bajaj Finance 2.99% down, Nestle 2.87% down. Point number 3, today's top Nifty Next 50 gainers and losers. Top gainers Torrent Pharma 2.4% up, Zomato 2.34% up, Bank of Baroda 2.26% up. Top losers Adani Energy 5.23% down, GAIL 4.21% down, Avenue Supermart 4.15% down. Point number 4, advance decline ratio for NSE. Advances 841 ಸ್ಟಾಕು ಕಮ್ಮಿ ಆಗಿದ್ದು 1672, ಸೊ 33% ಅಪ್, 67% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 15,243 ಕೋಟಿ ಒಂದೇ ದಿವಸಕ್ಕೆ ನಿನ್ನೆ ಸೇಲ್ ಮಾಡಿದ್ದಾರೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 12,914 crores ನಿನ್ನೆ ಪರ್ಚೇಸ್ ಮಾಡಿದರು. ಇಷ್ಟು ದೊಡ್ಡ ಸೆಲ್ಲಿಂಗ್ ಆಗಿದ್ರಿಂದ ನಿನ್ನೆ ಮಾರ್ಕೆಟು 2% ಜಾಸ್ತಿ ಬೀಳ್ತು. FIIs ಎಷ್ಟು ಡಿಪೆಂಡೆನ್ಸ್ ಇಲ್ಲ ಅಂತ ಹೇಳಿದ್ರು ಅವರು ದೊಡ್ಡ ಲೆವೆಲಲ್ಲಿ ಸೇಲ್ ಮಾಡುವಾಗ ಮಾರ್ಕೆಟ್ಸು ಬೀಳುತ್ತೆ. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7,767 per ಗ್ರಾಮು, ಸಿಲ್ವರ್ 92 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 83.97 rupees, €1 92.58 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. Dr. Lalpath Labs 52-week high 3,525, closing 3,495. JSW Steel 1063 52-week high, closing 1034. Whirlpool 2,379 52-week high, closing price 2,363. Point number 9, stocks near 52-week low. NDTV 52-week low 178, closing price 180. RBL Bank 197 52-week high, closing 198. Vodafone Idea 9.63 52-week low, closing price 9.79. Point number 10, global cues today. Hong Kong markets 2.74% up, Japan 0.22% up, Germany 0.15% up, France 0.44% up, UK 0.47% down, ಹಾಗೂ NASDAQ ನಿನ್ನೆ 0.04% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.